ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಬೆಳಗಿನ ತಿಂಡಿಗೆ ತುಂಬ ಬೇಗ ಆಗಬೇಕು, ಹಾಗೆ ಇನ್ಸ್ಟೆಂಟಾಗಿ ಆಗೋವಂಥ ತಿಂಡಿ 5 ನಿಮಿಷದಲ್ಲಿ ಮಾಡಬಹುದು. ಅವಲಕ್ಕಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ 1 ಕಪ್ಪು ಚಿರೋಟಿ ರವೆ ಹಾಗೆ ಸ್ವಲ್ಪ ಮೊಸರು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನಂತರ ನೆನೆಸಿರೋ ಅಂಥ ಅವಲಕ್ಕಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದರ ಜೊತೆಗೆ 2 ಟೇಬಲ್ ಸ್ಪೂನು ಹಸಿ ಕೊಬ್ಬರಿ ಅದನ್ನು ಸಹ ನುಣ್ಣಗೆ ರುಬ್ಕೊಂಡು ನೆನೆಸಿರೋ ಅಂಥ ರವೆಗೆ ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ತಕ್ಕನಾಗಿ ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ಈ ದೋಸೆ ತುಂಬ ಇನ್ಸ್ಟೆಂಟಾಗಿ, ಹಾಗೆ ಇದಕ್ಕೆ ಸೋಡಾ ಬೇಡ ಮತ್ತು ಫರ್ಮೆಂಟೇಷನ್ ಆಗೋದು ಬೇಕಾಗಿಲ್ಲ. ಫಟಾಫಟ್ ಅಂತ 1 ನಿಮಿಷದಲ್ಲಿ ಮಾಡೋ ಅಂಥ ಅವಲಕ್ಕಿ ದೋಸೆ. ನಂತರ ಇದನ್ನು ಒಂದು 10 ನಿಮಿಷ ಮುಚ್ಚಿಟ್ಬಿಟ್ಟು ಇಲ್ಲಿ ನಾನು ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ ಒಂದು 4 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ ತುರಿದಿರೋದು ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಕ್ಯಾರೆಟು, ನಂತರ ಇಲ್ಲಿ ಸ್ವಲ್ಪ ಕರಿಬೇವು, ಆಮೇಲೆ ಇಲ್ಲಿ ನಾನು ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ, ತುಂಬ ಟೇಸ್ಟ್ ಕೊಡುತ್ತೆ. ಹಾಗೆ 1 ಈರುಳ್ಳಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಅದನ್ನು ಸಹ ಹಾಕಿಬಿಟ್ಟು ಎಲ್ಲನೂ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ, ಮತ್ತು ಸ್ವಲ್ಪ ಇದು ಗಟ್ಟಿಯಾಗೇ ಇರಲಿ, ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಬ್ಯಾಟರ್ನ ತಯಾರು ಮಾಡ್ಕೊಳ್ಳಿ. ಇಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿರೋ ಥರ ಹಾಗೆ ಮಾಡಿ ನಂತರ ಒಂದು 10 ಮಿನಿಟ್ಸು ತಟ್ಟೆ ಮುಚ್ಚಿಟ್ಬಿಟ್ಟು ಸೆಟ್ ಮಾಡೋಕ್ಕೆ ಬಿಡಿ. ಬಿಸಿ ಮಾಡಿರೋ ಅಂಥ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡಿಕೊಂಡು ನಂತರ ಕಾದಿರೋ ತವಕ್ಕೆ ಸ್ವಲ್ಪನೇ ಬ್ಯಾಟರ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ, ದೋಸೆ ಸ್ವಲ್ಪ ದಪ್ಪನೇ ಹಾಕಿ, ಯಾಕಂದರೆ ತೀರ ತೆಳ್ಳಿಗೆ ಹಾಕಿದ್ರೆ ದೋಸೆ ಎದ್ದೊಳಲ್ಲ. ಹಾಗೆ ದೋಸೆ ಬೇಯೋ ಗ್ಯಾಪಲ್ಲಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನಂತರ ದೋಸೆ ಎಲ್ಲ ಹಾಕಾದ್ಮೇಲೆ ಮೇಲೆ ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಸ್ಪ್ರೆಡ್ ಮಾಡಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ರೆಡಿಯಾಗಿದೆ ಅವಲಕ್ಕಿ ದೋಸೆ. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.